ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಬಲವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಈ ಮಾನ್ಯ ದಿವಸದಲ್ಲಿ ನಿಮ್ಮೆಲ್ಲರನ್ನು ಈ ಆನ್ಲೈನ್ ಮುಖಾಂತರವಾಗಿ ಸಂಧಿಸುವಂತೆ ಕರ್ತನ ಮತ್ತೊಂದು ಸರಿ ಕೊಟ್ಟಿರುವ ಕೃಪೆಗಾಗಿ ನಾವು ದೇವರ ನಾಮವನ್ನು ಮಹಿಮೆಪಡಿಸುತ್ತೇವೆ. ಇವತ್ತು ನಾವು ಸ್ವಲ್ಪ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ಯಾಕಂದ್ರೆ ಈ ವಾಕ್ಯವನ್ನು ನಾವು ಕೇಳುವಾಗ ನಿಜವಾದ ದೇವರು ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ದಾರಿ ನಡೆಸಿ, ನಮ್ಮನ್ನು ನಡೆಸಲಿಕ್ಕೆ ಅವರು ಸರ್ವಶಕ್ತನಾಗಿದ್ದಾರೆ. ಅದಕ್ಕಾಗಿ ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳುವ ಕೀರ್ತನೆ 119ನೇ ಕೀರ್ತನೆ 25ನೇ ವಚನವನ್ನು ನಾವು Psalms 119 verses 25. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತಾ ಇದೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಉಜ್ಜೀವಿಸಮಾಡು ಎಂಬುದಾಗಿ. ಈ 119ನೇ ಕೀರ್ತನೆ ಒಂದು ಉಜ್ಜೀವಿಸುವ ಒಂದು ಕೀರ್ತನೆ. ಯಾಕಂದ್ರೆ ಯಾವಾಗಲೂ ಈ ಕೀರ್ತನೆಗಾರನು ದೇವರೇ ನನ್ನನ್ನು ಉಜ್ಜೀವಿಸು, ದೇವರೇ ನನ್ನನ್ನು ಉಜ್ಜೀವಿಸು, ದೇವರೇ ನನ್ನನ್ನು ಉಜ್ಜೀವಿಸು ಎಂದು ಹೇಳುತ್ತಾ ಇದ್ದಾರೆ. ಈ ಅಂತ್ಯ ಕಾಲದಲ್ಲಿ ನಮಗೆ ಅಗತ್ಯವಾಗಿರೋದು, ಸಭೆಗಳಿಗೆ ಅಗತ್ಯವಾಗಿರೋದು ಪುನರುಜ್ಜೀವನ, ಉಜ್ಜೀವನ. ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, ಈ ಒಂದು ನಮಗೆ ಅವಶ್ಯವಾಗಿರುವ ಅಗತ್ಯ ಏನು ಗೊತ್ತಾ? ನಾವು ದೇವರಿಗಾಗಿ ಎದ್ದು ಪ್ರಕಾಶಿಸುವುದೇ. ಈ ಉಜ್ಜೀವನ ಬೇಕು ಎಂದು ಬಯಸುವ ಮಕ್ಕಳು ತಮ್ಮ ಪಾಪವನ್ನು ಅವರು ಯಾವುದು ಮರೆಯುವುದೇ ಇಲ್ಲ. ಈ ಅಂತ್ಯ ಕಾಲದಲ್ಲಿ ನಮ್ಮ ಸಭೆಗಳಲ್ಲಿ ನಾವು ಮಾಡುವಂತಹ ಸೇವೆಗಳಲ್ಲಿ ಪಾಪ ಕ್ಷಮಾಪಣೆ ಮತ್ತು ರಕ್ಷಣೆ ಎನ್ನುವ ಮೂಲಭೂತ ಇರಬೇಕು. ಅವಾಗಲೇ ಅದು ದೇವರ ಸೇವೆ ಆಗುತ್ತದೆ. ಯಾಕಂದ್ರೆ ನಮ್ಮ ಯೇಸು ಕ್ರಿಸ್ತನು ಪಾಪವನ್ನು ಕ್ಷಮಿಸುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪಾಪವನ್ನು ಕ್ಷಮಿಸುವ ದೇವರು. ಅದೇ ರೀತಿ ಇನ್ನೊಂದು ಕಾರ್ಯವನ್ನು ಕೂಡ ನಾನು ಹೇಳಿದರೆ, ಕ್ರಿಸ್ತು ಅಭಿಷೇಕ ಮಾಡುತ್ತಾರೆ. ಈ ಅಭಿಷೇಕ ಇಲ್ಲ ಅಂದ್ರೆ ಈ ಅಂತ್ಯ ಕಾಲದಲ್ಲಿ ನಾವು ದೇವರಿಗಾಗಿ ಜೀವಿಸುವುದು ತುಂಬಾನೇ ಕಷ್ಟ. ದೇವರಿಗಾಗಿ ಜೀವಿಸುವುದಕ್ಕೆ ಆಗುವುದೇ ಇಲ್ಲ. ಅದೇ ರೀತಿಯಲ್ಲಿ ನಾನು ಅನೇಕ ಸರಿ ಈ ಸಂದೇಶವನ್ನು ನಾನು ತಿರುಗಿ ಹೇಳುತ್ತಾ ಇದ್ದೇನೆ. ಏನಂದ್ರೆ ನಮ್ಮ ಕರ್ತನಾದ ಯೇಸು ನಮ್ಮ ಪಾಪವನ್ನು ಕ್ಷಮಿಸುವವರನ್ನು, ಕ್ರಿಸ್ತು ಅಭಿಷೇಕಿಸುವವರನ್ನು, ಆ ಪಾಪ ಕ್ಷಮಾಪಣೆ ಮತ್ತು ಅಭಿಷೇಕ ಈ ಎರಡು ಇದ್ದರೆ ನಾವು ರಕ್ಷಣೆ ಹೊಂದುತ್ತೇವೆ. ನಮ್ಮ ಮನೆಯವರು ರಕ್ಷಣೆ ಹೊಂದುತ್ತಾರೆ, ಮಾತ್ರವಲ್ಲದೆ ನಮ್ಮ ದೇಶ ರಕ್ಷಣೆ ಹೊಂದುತ್ತಾರೆ. ಹಾಗಲೂ ನಮ್ಮ ದೇಶ ರಕ್ಷಣೆ ಹೊಂದುತ್ತದೆ. ಹಾಗೆಯೇ ಈ ಕೀರ್ತನೆಗಾರನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಕೀರ್ತನೆಯಲ್ಲಿ ಆತನು ತನ್ನ ಪಾಪವನ್ನು ಅರಿಕೆ ಮಾಡ್ತಾ ಇದ್ದಾನೆ, ತನ್ನ ಪಾಪವನ್ನು ಕನ್ಫೆಸ್ ಮಾಡ್ತಾ ಇದ್ದಾನೆ. ಏನಂತ, ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗ್ತಾ ಇದೆ ಎಂಬುದಾಗಿ ತನ್ನ ಪಾಪವನ್ನು ಇಲ್ಲಿ ಅರಿಕೆ ಮಾಡುತ್ತಾ ಇದ್ದಾನೆ. ಇವತ್ತು ಅನೇಕ ಜನರು ಪಾಪ ಅಂದ್ರೆ ನಾನು ಕಳ್ಳತನ ಮಾಡುವುದಿಲ್ಲ, ನಾನು ಕುಡಿಯೋದಿಲ್ಲ, ನಾನು ಸಿಗರೇಟ್ ಸೇರೋದಿಲ್ಲ, ನಾನು ಈ ಕೆಲಸ ಮಾಡೋದು, ತಪ್ಪು ಕೆಲಸ ಮಾಡೋದು ಬಿಟ್ಟುಬಿಟ್ಟಿದ್ದೇನೆ ಎಂಬುದಾಗಿ. ಆದ್ರೆ ಪಾಪ ಎಲ್ಲಿಂದ ಬರುತ್ತದೆ ಗೊತ್ತಾ? ಪಾಪದ ಸ್ವಭಾವದಿಂದ ಬರುತ್ತದೆ. ನಿಮಗೆ ಒಂದು ಉದಾಹರಣೆಯನ್ನು ನಾನು ಹೇಳುತ್ತೇನೆ. ಒಂದು ನಾಯಿ ಸತ್ತು ಹೋದ್ರೆ ತುಂಬಾನೇ ಕೆಟ್ಟ ವಾಸನೆ ಹೊಡೆಯುವುದು ಅಲ್ವಾ? 1 ಕಿಲೋಮೀಟರ್ ವರೆಗೂ ಆ ಕೆಟ್ಟ ವಾಸನೆ ಹೊಡಿತಾನೆ ಇರುತ್ತೆ. ಆದ್ರೆ ಆ ನಾಯಿಯನ್ನು ತೆಗೆದುಕೊಂಡು ಮಣ್ಣಲ್ಲಿ ಮೂಡಿಸಿದ್ರೆ ಆ ವಾಸನೆ ಬರೋದಿಲ್ಲ, ಇಲ್ಲಾಂದ್ರೆ ಅದು ಬರ್ತಾನೇ ಇರುತ್ತದೆ. ಇವತ್ತು ಅನೇಕ ಜನರು ಹೊರಗಿನ ಪ್ರಕಾರ ಪಾಪವನ್ನು ಬಿಟ್ಟು ಬಿಡುವ ಹಾಗೆ ಇದ್ದಾರೆ. ಆದ್ರೆ ಒಳಗಿನ ಸ್ವಭಾವದಲ್ಲಿ ಹೆಮ್ಮೆ, ಹೊಟ್ಟೆ ಕಿಚ್ಚು, ಸಿಟ್ಟು, ಹಗೆತನ, ಕಕ್ಷಬೇಗ, ಬಿನ್ನ ಮಾತು, ಮತ್ಸರ, ಈ ರೀತಿಯಾದ ಹಲವಾರು ಸ್ವಭಾವಗಳಿದೆ ಅಲ್ವಾ? ದಟ್ ಇಸ್ ದ ರೂಟ್ ಕಾಸ್ ಆಫ್ ಎವ್ರಿ ಸಿನ್. ಅದೇ ಪಾಪದ ಬೇರು. ಅದಕ್ಕೆ ಈ ಕೀರ್ತನೆಗಾರನು ತುಂಬಾನೇ ಕಾನ್ಶಿಯಸ್ ಆಗಿ ಇದನ್ನು ಈ ಒಂದು ವಿಷಯದಲ್ಲಿ ತುಂಬಾನೇ ಕಾನ್ಶಿಯಸ್ ಆಗಿ ಅದನ್ನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ತನ್ನ ಪಾಪವನ್ನು ಅರಿಕೆ ಮಾಡುತ್ತಾ ಇದ್ದಾನೆ, ತನ್ನ ಪಾಪವನ್ನು ಅರಿಕೆ ಮಾಡುತ್ತಾ ಇದ್ದಾನೆ. ಇವಾಗ ಗಮನಿಸಿ,
ಗಮನಿಸಿ, ನಮ್ಮ ಹೃದಯ ಇದೆ ಅಲ್ವಾ, ನಮ್ಮ ಆತ್ಮ ಇದು ಏನ್ ಮಾಡ್ತಾ ಇದೆ ಅಂದ್ರೆ ಮಣ್ಣಲ್ಲಿ ಸೇರಿ ಹೋಗ್ತಾ ಇದೆ. ಧೂಳಿನಲ್ಲಿ, ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತಾ ಇದೆ, ಮಣ್ಣಿನ ಜೊತೆಯಲ್ಲಿ ಅಂಟುಕೊಳ್ಳುತ್ತಾ ಇದೆ, ಧೂಳಿನಲ್ಲಿ ಸೇರಿ ಹೋಗುತ್ತಾ ಇದೆ ಎಂಬುದಾಗಿ ಈ ಕೀರ್ತನೆಗಾರರು ಒಪ್ಪಿಕೊಳ್ಳುತ್ತಾ ಇಲ್ಲ. ಇವತ್ತು ನಾವು ಈ ರೀತಿ ಒಪ್ಪಿಕೊಳ್ಳುತ್ತೇವಾ? ಇದು ಎಷ್ಟು ಒಂದು ನಿಜವಾದ ಸತ್ಯ ನೋಡಿ. ಗಮನಿಸಿ, ಇವಾಗ ನಾವು ಎಲ್ಲಿಂದ ಸೃಷ್ಟಿಸಲ್ಪಟ್ಟಿದ್ದೀವಿ ಹೇಳಿ ನೋಡೋಣ. ಮಣ್ಣಿಂದ ಸೃಷ್ಟಿಸಲ್ಪಟ್ಟಿದ್ದೀವಿ. ಕರ್ತನಾದ ದೇವರು ಆದಾಮನನ್ನು ಮಣ್ಣಿಂದ ರೂಪಿಸಿ ಆ ಮನುಷ್ಯನಿಂದ ಅವಳನ್ನು ರೂಪಿಸಿದರು. ಸೊ ಮಣ್ಣಿಂದ ಮನುಷ್ಯನು, ಹಾಗೆಯೇ ಮನುಷ್ಯನು ಮಣ್ಣಿಂದ ಸೃಷ್ಟಿಸಲ್ಪಟ್ಟಿರುವ ಒಂದು ಕಾರಣದಿಂದ ಆ ಮನುಷ್ಯನಿಗೆ ಆ ಮಣ್ಣು ಬುದ್ಧಿ ಹಾಗೇ ಇರುತ್ತದೆ. ಮನುಷ್ಯನು ಮಣ್ಣಿಂದ ಸೃಷ್ಟಿಸಲ್ಪಟ್ಟಿರುವುದರಿಂದ ಆ ಮಣ್ಣು ಬುದ್ಧಿ ಹಾಗೇ ಇರುತ್ತದೆ. ಇವಾಗ ಒಂದು ಚಪಾತಿಯನ್ನು ತಿಂದಿದ್ದೇವೆ, ಗೋಧಿ ಹಿಟ್ಟಿನ ಚಪಾತಿ. ಆ ಗೋಧಿ ಹಿಟ್ಟಿನಲ್ಲಿ ಏನು ಅಂಶ ಇದೆಯೋ ಆ ಚಪಾತಿನಲ್ಲಿ ಹಾಗೇ ಇರುತ್ತೆ. ಒಂದು ವೇಳೆ ಮೈದಾ ಹಿಟ್ಟ, ಆ ಮೈದಾ ಹಿಟ್ಟಿನಲ್ಲಿ ಇರುವಂತಹ ಅಂಶ ಹಾಗೆಯೇ ಆ ಚಪಾತಿನಲ್ಲಿ ಇರುತ್ತೆ. ಸೊ ಅದೇ ರೀತಿ ಮನುಷ್ಯರು ನಾವು ಮಣ್ಣಿಂದ ಬಂದಿರುವ ಒಂದು ಕಾರಣದಿಂದ ನಮಗೆ ಆ ಮಣ್ಣು ಬುದ್ಧಿ ಹಾಗೇ ಇರುತ್ತದೆ, ಹಾಗೇ ಇರುತ್ತೆ. ಹಾಗೆ ನಮ್ಮ ಹೃದಯ ಏನ್ ಮಾಡ್ತಾ ಇದೆ ಅಂದ್ರೆ, ನಮ್ಮ ಆತ್ಮ ಏನ್ ಮಾಡ್ತಾ ಇದೆ ಅಂದ್ರೆ ಮಣ್ಣಿನ ಜೊತೆಯಲ್ಲಿ ಅಂಟುಕೊಳ್ಳುತ್ತಾ ಇದೆ, ಧೂಳಿನ ಜೊತೆಯಲ್ಲಿ ಸೇರಿ ಹೋಗುತ್ತಾ ಇದೆ. ಆದ್ರೆ ನಮ್ಮ ಕರ್ತನಾದ ದೇವರು ಪರಲೋಕವನ್ನಿಟ್ಟು ನಮ್ಮನ್ನು ಆ ಕಡೆ ಎಳಿಲಿಕ್ಕೆ ಅವರು ನೆನೆಸುತ್ತಾರೆ. ಆದ್ರೆ ಭೂಮಿ ನಾವು ಮಣ್ಣೆಂದು ನಮ್ಮ ಹಾಗೆ ಕೆಳಗಡೆ ಅದು ಬೆಳೆಯುತ್ತಾ ಇದೆ. ಭಯಂಕರ ಹೋರಾಟ, ಭಯಂಕರ ಹೋರಾಟ. ಈ ಹೋರಾಟದಲ್ಲಿ ನಾವು ಏನ್ ಮಾಡುವುದು? ಈ ಹೋರಾಟದಲ್ಲಿ ನಾವು ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡಲಿಕ್ಕಿದೆ? ಆದ್ರೆ ಈ ಕೀರ್ತನೆಗಾರರು ನೋಡ್ರಿ, ತನ್ನ ಪಾಪವನ್ನು ಅದನ್ನು ಒಪ್ಪಿಕೊಳ್ಳುತ್ತಾ ಇಲ್ಲ. ದೇವರೇ, ನನ್ನ ಆತ್ಮ, ನನ್ನ ಪ್ರಾಣ ಧೂಳಿನಲ್ಲಿ ಮಣ್ಣಿನಲ್ಲಿ ಸೇರಿ ಹೋಗುತ್ತಾ ಇದೆ ಎಂಬುದಾಗಿ ತನ್ನ ಪಾಪವನ್ನು ಅರಿಕೆ ಮಾಡ್ತಾರೆ, ಕನ್ಫಸ್ ಮಾಡ್ತಾ ಇದ್ದಾರೆ. ಈ ಕಾರ್ಯದ ಕುರಿತು ನಾನು ನಿಮಗೆ ವಿವರವಾಗಿ ಹೇಳಬೇಕಾದ್ರೆ, ಈ ಲೋಕದಲ್ಲಿ ಅನೇಕ ಮಕ್ಕಳನ್ನ ಈ ರೀತಿ ಕೇಳಿದ್ರೆ, ನೀವು ಯಾವುದಕ್ಕಾಗಿ ಜೀವಿಸ್ತೀರಾ ಅಂತ ಕೇಳಿದ್ರೆ ತಿನ್ನುವುದಕ್ಕೆ ಅಂತ ಹೇಳಿದ್ದಾರೆ. ಒಂದು ಡಾಕ್ಟರ್ ಹತ್ರ, ಇಲ್ಲಾಂದ್ರೆ ಒಂದು ವಕೀಲ ಹತ್ರ, ಲಾಯರ್ ಹತ್ರ ಹೋಗಿ, ಏನ್ ಸರ್ ಇಷ್ಟು ಅನ್ಯಾಯವಾಗಿ ಫೀಸ್ ತಗೊಳ್ತೀರಲ್ಲ ನೀವು ಅಂತ ಕೇಳಿದ್ರೆ ಅಂತ ಹೇಳ್ತಾರೆ, ತಿನ್ನಬಾರದು ನಾವು, ತಿನ್ನುವುದಕ್ಕೆ ಅಂತ ಹೇಳಿದ್ದಾರೆ. ಸೊ ಈ ಲೋಕದಲ್ಲಿ ಒಂದು ಉದಾಹರಣೆ ಏನು ಅಂದ್ರೆ, ಜೀವಿಸುವುದಕ್ಕೆ ತಿನ್ನಲಿ. ನಿಮಗೆ ಒಂದು ಕಾರ್ಯ ಹೇಳಿದ್ದೇನೆ, ಪೆಟ್ರೋಲ್ ಅನ್ನು ಹಾಕುವುದಕ್ಕೆ ಬೈಕ್ ಅನ್ನು ಇಟ್ಟಿದ್ದೀವಾ? ಇಲ್ಲಾಂದ್ರೆ ಬೈಕ್ ಓಡಿಸುವುದಕ್ಕೆ ಪೆಟ್ರೋಲ್ ಅನ್ನು ಹಾಕುತ್ತೇವೆ. ಬೈಕ್ ಅನ್ನು ಓಡಿಸುವುದಕ್ಕೆ ನಾವು ಪೆಟ್ರೋಲ್ ಅನ್ನು ಹಾಕುತ್ತೇವೆ. ಸೊ ಅದೇ ರೀತಿ ಜೀವಿಸಲಿಕ್ಕೆ ನಾವು ತಿನ್ನುತ್ತೇವೆ. ಈ ಲೋಕದಲ್ಲಿ ದೇವರನ್ನು ಅರಿಯದೇ ಇರುವ ಜನರು ಲೋಕಕ್ಕಾಗಿ, ಹಣಕ್ಕಾಗಿ ಮತ್ತು ತಿನ್ನುವುದಕ್ಕಾಗಿ, ಬದುಕುವುದಕ್ಕಾಗಿ ಅವರು ಜೀವಿಸ್ತಾ ಇದ್ದಾರೆ. ಆದರೆ ಆ ರೀತಿ ನಾವು ಜೀವಿಸುವುದಕ್ಕೆ ದೇವರು ನಿಮ್ಮನ್ನು, ನಮ್ಮನ್ನು ಆರಿಸಿಕೊಂಡಿಲ್ಲ. ಪ್ರಿಯ ದೇವರ ಜನರು, ನಾವು ದೇವರಿಗಾಗಿ ಈ ಅಂತ್ಯ ಕಾಲದಲ್ಲಿ ನಾವು ದೇವರಿಗಾಗಿ ಜೀವಿಸುವಂತೆ, ದೇವರಿಗಾಗಿ ಎದ್ದು ಪ್ರಕಾಶಿಸುವಂತೆ ಇವತ್ತು ದೇವರು ನಿಮ್ಮನ್ನು, ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದರೆ ಇದು ಅಷ್ಟು ಈಸಿಯಾದಂತ ಕಾರ್ಯ ಇಲ್ಲ. ಇದು ಅಷ್ಟು ಈಸಿಯಾದಂತ ಕಾರ್ಯ ಇಲ್ಲ. ನಮ್ಮ ಆತ್ಮ ಇವತ್ತು ಮಣ್ಣಲ್ಲಿ ಸೇರಿಕೊಂಡಿದ್ರೆ, ನಮ್ಮ ಆತ್ಮ ಇವತ್ತು ಮಣ್ಣಿನ ಜೊತೆಯಲ್ಲಿ ಅಂಟುಕೊಂಡಿದ್ರೆ, ಸೈತಾನು ನಮ್ಮನ್ನು ತಿರುಗಿ 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 ಏಮಾರಿಸ್ತಾನೆ, ನಮ್ಮನ್ನು ಮೋಸಗೊಳಿಸುತ್ತಾನೆ. ಅನೇಕ ಕಾರ್ಯದಲ್ಲಿ ನಮ್ಮನ್ನು ಮೋಸಗೊಳಿಸುತ್ತಾನೆ. ಈ ಬ್ಯಾಂಕ್ ಅಲ್ಲಿ ದರೋಡೆ ಮಾಡ್ತಾರೆ. ಈ ದರೋಡೆ ಮಾಡೋರು ಏನ್ ಮಾಡ್ತಾರೆ, ಈ 100 ರೂಪಾಯಿ ನೋಟ್ ಅನ್ನು ಒಂದು 5-6 ನೋಟು ಕೆಳಗಡೆ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಸರ್ ನಿಮ್ಮ ನೋಟ್ ಕೆಳಗಡೆ ಬಿದ್ದಿದೆ ಅಂತ ಹೇಳ್ತಾರೆ. ಸೊ ನನ್ನ ನೋಟ ಎಂಬುದಾಗಿ ಕೆಳಗಡೆ ನೋಡುವಾಗ ಈ ಕಡೆ ಇರೋದು ಹಣ ಖಾಲಿ ಆಯಿತು. ಸೊ ಸೈತಾನು ನಮ್ಮನ್ನು ತಿರುಗಿ ತಿರುಗಿ ಏಮಾರಿಸ್ತಾನೆ. ಹೇಗೆ ಕುಂಬಾರನು ಜೇಡಿ ಮಣ್ಣನ್ನು ತುಳಿತಾನೋ, ತಿರುಗಿ ತಿರುಗಿ ನಮ್ಮನ್ನು ತುಳಿತಾನೆ. ನಮ್ಮ ಆತ್ಮ ಮಣ್ಣಿನಲ್ಲಿ ಸೇರಿ
ಲೋಕದಲ್ಲಿ ಈ ಒಳಗೆ ಇರುವ ಸಂತೋಷ ನಮ್ಮ ಮೇಕಪ್ ಇಲ್ಲ. ಈ ಒಳಗಿರುವ ಸಂತೋಷ ಯಾವುದರಲ್ಲಿದೆ ಗೊತ್ತಾ? ಪರಿಶುದ್ಧದಲ್ಲಿ ಇದೆ. ಹಲ್ಲೆಲೂಯಾ, ಪರಿಶುದ್ಧದಲ್ಲಿ ಇದೆ. ಈ ಒಳಗಿರುವ ಆನಂದ ಅದು ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಮಾತುಗಳೇ ಇಲ್ಲ. ಪರಿಶುದ್ಧದಲ್ಲಿ ಇದೆ ಒಳಗಿರುವ ಆನಂದ. ಸೊ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ 99% ಎಲ್ಲವೂ ಮಣ್ಣಿಗೆ ಸೇರಿರೋದು. ಈ ಕೀರ್ತನೆಗಾರನ್ನು ನೋಡಿ, ದೇವರೇ ನನ್ನ ಆತ್ಮ ಧೂಳಿನಲ್ಲಿ ಸೇರಿ ಹೋಗ್ತಾ ಇದೆ, ನನ್ನ ಆತ್ಮ ಮಣ್ಣಿನಲ್ಲಿ, ನನ್ನ ಪ್ರಾಣವು ಮಣ್ಣಿನಲ್ಲಿ ಸೇರಿ ಹೋಗುತ್ತಾ ಇದೆ ಎಂಬುದಾಗಿ ಆತನ ಪಾಪವನ್ನು ಒಪ್ಪಿಕೊಳ್ಳುತ್ತಾ ಇದೆ. ಇದು ಸಾಧಾರಣವಾದ ವಿಷಯನೇ ಇಲ್ಲ. ಯಾರಿಗೂ ಇದು ಸಾಧಾರಣವಾದ ವಿಷಯನೇ ಇಲ್ಲ. ಈ ಧೂಳಿನಲ್ಲಿ ಸೇರಿಕೊಂಡರೆ ಅದು ಏನು ಗೊತ್ತಾ ಮಾಡುತ್ತದೆ? ನಮ್ಮನ್ನು ಹಾಗೆ ಕೆಳಗಡೆ ನಮ್ಮನ್ನು ಎಳೆಯುತ್ತದೆ. ನಮ್ಮನ್ನು ಹಾಗೆ ಅದು ಎಳೆಯುತ್ತದೆ. ಇವತ್ತು ನಮ್ಮ ಆತ್ಮ ಮಣ್ಣಿನಲ್ಲಿ ಸೇರಿಕೊಂಡಿದೆಯಾ? ಇವತ್ತು ನಮ್ಮ ಆತ್ಮ ಮಣ್ಣಿನ ಧೂಳಿನಲ್ಲಿ ಅಂಟುಕೊಂಡಿದೆಯಾ? ಭಯಂಕರ ಹೋರಾಟ. ಇದರಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಕಷ್ಟಕರವಾದಂತ ಕಾರ್ಯ. ಇದರಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಸಂದೇಶ ಏನಂತ ಕೇಳಿದ್ದೀರಾ ನೋಡಿ, ಅದಕ್ಕೆ ಕೀರ್ತನೆಗಾರನು ಕೆಳಗಡೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ, ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗ್ತಾ ಇದೆ, ಆದ್ರೆ ನಿನ್ನ ವಾಗ್ದಾನಕ್ಕೆ ಅನುಸಾರವಾಗಿ ನನ್ನನ್ನು ಉಜ್ಜೀವಿಸಬಾರದು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ವಾಗ್ದಾನಕ್ಕೆ ಅನುಸಾರವಾಗಿ ನನ್ನನ್ನು ಉಜ್ಜೀವಿಸಬಾರದು. It takes me out of the world, out of the guilt of this world. ಸೊ ನಿನ್ನ ವಾಕ್ಯವನ್ನು ಕಳುಹಿಸಿ, ನಿನ್ನ ವಚನವನ್ನು ಕಳುಹಿಸಿ, ನಿನ್ನ ವಾಕ್ಯದ ಪ್ರಕಾರ ನನ್ನನ್ನು ಅದರಿಂದ ನನ್ನನ್ನು ಉಜ್ಜೀವಿಸು. ಅಂದ್ರೆ ಮಣ್ಣು ಏನ್ ಮಾಡ್ತಾ ಇದೆ ಅಂದ್ರೆ, ಮಣ್ಣು ನನ್ನನ್ನು ಸಾಯಿಸ್ತಾ ಇದೆ. ಮಣ್ಣು ನನ್ನ ಅಭಿಷೇಕವನ್ನು ಕೆಡಿಸ್ತಾ ಇದೆ. ಮಣ್ಣು ನನ್ನ ಆತ್ಮಿಕವಾದ ಕ್ರೈಸ್ತ ಜೀವಿತವನ್ನು ಕೆಳಗಡೆ ಇಳಿಸ್ತಾ ಇದೆ. ಸೊ ಅದಕ್ಕಾಗಿ ದೇವರೇ ನನ್ನನ್ನು ಉಜ್ಜೀವಿಸು. ಲಾರ್ಡ್ ರಿವೈವ್ ಮೀ, ಲಾರ್ಡ್ ರಿವೈವ್ ಮೀ. ನಿನ್ನ ವಾಕ್ಯವನ್ನು ಕಳುಹಿಸಿ, ನಿನ್ನ ವಾಗ್ದಾನಕ್ಕೆ ಅನುಸಾರವಾಗಿ ನನ್ನನ್ನು ಉಜ್ಜೀವಿಸ ಮಾಡು. ಲಾರ್ಡ್ ರಿವೈವ್ ಮೀ. ಸೆಂಡ್ ಯುವರ್ ವರ್ಡ್ ಅಕಾರ್ಡಿಂಗ್ ಟು ಯುವರ್ ವರ್ಡ್. ರಿವೈವ್ ಮೀ ಅಕಾರ್ಡಿಂಗ್ ಟು ಯುವರ್ ವರ್ಡ್ ಎಂಬುದಾಗಿ ಕೀರ್ತನೆಗಾರನು ಇಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಉಜ್ಜೀವನ ಅನ್ನೋದು, ಈ ಉಜ್ಜೀವನ ಕಾಲದಲ್ಲಿ ನಮ್ಮ ಆತ್ಮದಲ್ಲಿ ಪರಿಶುದ್ಧಾತ್ಮನು ನುಸುಳಿ ಅವರು ಎದ್ದೇಳು ಎಂಬುದಾಗಿ ನಮ್ಮನ್ನು ಎಬ್ಬಿಸ್ತಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಮ್ಮನ್ನು ಬಲಪಡಿಸ್ತಾರೆ, ನಮ್ಮನ್ನು ಎಬ್ಬಿಸ್ತಾರೆ ಈ ದಿನಗಳಲ್ಲಿ. ಅದಕ್ಕೆ ನಾವು ಎಲ್ಲ ಕಾರ್ಯದಲ್ಲಿ ನಾವು ದೇವರಿಗೆ, ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳಬೇಕು. ಆ ರೀತಿಯಾದ ಉಜ್ಜೀವಿಸುವ ಅಂಶ ಇರಬೇಕು. ಆ ರೀತಿಯಾದ ಉಜ್ಜೀವಿಸುವ ಅಂಶ ಇಲ್ಲ ಅಂದ್ರೆ ಯಾವ ರೀತಿಯಲ್ಲೂ ಈ ಮಣ್ಣನ್ನು, ಈ ಮಾಂಸವನ್ನು ನಾವು ಜಯಿಸಲಿಕ್ಕೆ ಸಾಧ್ಯವೇ. ನಾವು ಅಧಿಕ ಸಮಯ ಪರಿಶುದ್ಧಾತ್ಮನ ಜೊತೆಯಲ್ಲಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಆತ್ಮ ಭರಿತ ಉಳ್ಳವರಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಯಾಕಂದ್ರೆ ನಾವು ವಾಸಿಸುವಂತಹ ಪಟ್ಟಣಗಳಲ್ಲಿ, ಪ್ರಾಂತಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ ಅನೇಕ ಅಂಧಕಾರದ ಶಕ್ತಿಗಳು, ಸೈತಾನ ಅಧೀನತೆಗಳು, ಪರಿಶುದ್ಧಾತ್ಮ ಭರಿತವುಳ್ಳವರಾಗಿ ಈ ದಿನಗಳಲ್ಲಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ಈ ದಿನಗಳಲ್ಲಿ ಅಧಿಕ ಗಮನವುಳ್ಳವರಾಗಿದ್ದು ನಾವು ಈ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಿರಬೇಕು. ದೇವರೇ ನಿನ್ನ ವಚನವನ್ನು ಕಳುಹಿಸಿ, ನಿನ್ನ ವಾಕ್ಯಕ್ಕೆ ಪ್ರಕಾರ, ನಿನ್ನ ವಾಕ್ಯದ ಪ್ರಕಾರ, ನಿನ್ನ ವಾಗ್ದಾನಕ್ಕೆ ಅನುಸಾರವಾಗಿ ನನ್ನನ್ನು ಉಜ್ಜೀವಿಸು. ಲಾರ್ಡ್ ಡೆಲಿವರ್ ಮೀ, ಲಾರ್ಡ್ ಲಾರ್ಡ್ ರಿವೈವ್ ಮೀ, ಲಾರ್ಡ್ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಈ ರೀತಿ ನಮ್ಮ ಜೀವಂತ ಕಾಲವನ್ನ ನಾವು ಪ್ರಾರ್ಥನೆ ಮಾಡಿದ್ರೇನೆ ನಾವು ಉಜ್ಜೀವಿಸಲ್ಪಡುತ್ತೇವೆ. ಇಲ್ಲ ಅಂದ್ರೆ ಮಣ್ಣು ನಮ್ಮನ್ನು ಹಾಗೇ ಹಿಡಿಯುತ್ತೆ. ಮಣ್ಣು ನಮ್ಮನ್ನು ಹಾಗೇ ಹಿಡಿಯುತ್ತೆ. ಅನೇಕ ಸಲ ನಮಗೆ ಬಲಹೀನತೆಗಳು ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಆದರೆ ದೇವರೇ ನನ್ನನ್ನು ಉಜ್ಜೀವಿಸು, ನನ್ನನ್ನು ಉಜ್ಜೀವಿಸು ಎಂಬುದಾಗಿ, ನನ್ನನ್ನು ಪುನರ್ಜೀವಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಈ ಪುನರ್ಜೀವ ಅನ್ನೋದು ಒಂದು ದೊಡ್ಡ ಭಾಗ್ಯ. ದೇವರ ಬಲವು ಈ ದಿನಗಳಲ್ಲಿ ನಮ್ಮನ್ನು
ಪರಿಶುದ್ಧಾತ್ಮನು ಏನ್ ಮಾಡ್ತಾರೆ, ಅವರು ಉಚ್ಚರಿಸುತ್ತಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಆ ಮಣ್ಣಿನಿಂದ ನಮ್ಮನ್ನು ನಮ್ಮ ಆತ್ಮ ಒಳಗಡೆ ಅವರು ಮುಸುಳಿ ಅವರು ನಮ್ಮನ್ನು ಉಚ್ಚರಿಸುತ್ತಾರೆ. ಇವಾಗ ಗಮನಿಸಿ, ಆತ್ಮನಾದವರಿಗೆ ಜೀವ ಆತ್ಮನಾದವರು ಎಂದು ಹೆಸರು. ಈ ರೋಮನ್ ಕ್ಯಾಥಲಿಕ್ ಬೈಬಲ್ ಅಲ್ಲಿ ಆ ರೀತಿಯಾದ ಒಂದು ಬೈಬಲ್ ಏನಿಲ್ಲ. ಬಟ್ ಅದರಲ್ಲಿ ಒಂದು ಸ್ಥಳದಲ್ಲಿ ಅವರ ಹಳೆಯ ಭಾಷೆನಲ್ಲಿ ಒಂದು ಸ್ಥಳದಲ್ಲಿ ಜೀವ ಕೊಡುವ ಆತ್ಮ ಅಂತ ಬರೆದಿದ್ದಾರೆ. ಅಶುದ್ಧಾತ್ಮ ಪ್ರಾಣವನ್ನು ತೆಗೆಯುತ್ತದೆ, ಆದರೆ ಪರಿಶುದ್ಧಾತ್ಮ ನಮಗೆ ಜೀವವನ್ನು ಕೊಡುತ್ತದೆ. ಹಲ್ಲೆಲೂಯಾ. ನಮಗೆ ಜೀವ ಕೊಡುವ ಆತ್ಮನಾದವರು. ಈ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅನೇಕ ಮೆಡಿಕಲ್ ಅಲ್ಲಿ ಅನೇಕ ಕಾರ್ಯಗಳು ನಾವು ಕಲಿಯಲಿಕ್ಕೆ ಆಗುವುದು. ಆದರೆ ಆತ್ಮಿಕ ಪ್ರಕಾರ ನಮಗೆ ಅನೇಕ ಕಾರ್ಯಗಳನ್ನು ದೇವರು ನಮಗೆ ಹೇಳಿಕೊಡ್ತಾರೆ. ನೋಡಿ, ನಮ್ಮ ಶರೀರದಲ್ಲಿ ನಮ್ಮ ಬಾಡಿಯಲ್ಲಿ ಅನೇಕ ಸೆಲ್ಸ್ ಕಾನ್ಸ್ಟೆಂಟ್ ಆಗಿ ಅನೇಕ ಸೆಲ್ಸ್ಗಳು ಸತ್ತು ಹೋಗುತ್ತಾನೆ ಇದೆ. ಸೆಲ್ಸ್ ಅಂದ್ರೆ ಕನ್ನಡದಲ್ಲಿ ಜೀವಕೋಶಗಳು ಅಂತ ಹೇಳಿದ್ದಾರೆ. ಅನೇಕ ಸೆಲ್ಸ್ಗಳು ಸತ್ತು ಹೋಗುತ್ತಾ ಇದೆ. ಸೊ ನಮ್ಮ ಬಾಡಿ ಪೂರ್ತಿ, ನಮ್ಮ ಶರೀರ ಪೂರ್ತಿ ಕೋಟಿ ಕೋಟಿ ಕೋಟಿಗಟ್ಟಲೆ ಸೆಲ್ಸ್ ಸಾಯ್ತವೆ. ಆದ್ರೆ ದೇವರು ಏನೋ ಒಂದು ಸೆಟಪ್ ಇಟ್ಟಿದ್ದಾರೆ ಗೊತ್ತಾ, ಏನೋ ಒಂದು ಹೊಂದಾಣಿಕೆ ಇಟ್ಟಿದ್ದಾರೆ ಗೊತ್ತಾ. ಅನೇಕ ಸೆಲ್ಸ್ ಸತ್ತು ಹೋದ್ರೂ ಹಲವಾರು ಸೆಲ್ಸ್ ಉತ್ಪತ್ತಿ ಆಗುತ್ತದೆ. ಹಲವಾರು ಸೆಲ್ಸ್ ಉತ್ಪತ್ತಿ ಆಗುತ್ತದೆ, ಜೀವ. ಸೊ ಸಾಯುವುದು ಮರಣ, ಉತ್ಪತ್ತಿ ಆಗುವುದು ಜೀವ. ಇವಾಗ ಗಮನವಾಗಿ ಗಮನಿಸ್ತೀವಿ. ಇವಾಗ ಒಂದು 10 ಕೋಟಿ ಸೆಲ್ಸ್ ಸಾಯ್ತಾ ಇದೆ ಅಂತ ನಾವು ಅನ್ಕೊಳ್ಳೋದು. ಸೊ 5 ಕೋಟಿ ಸೆಲ್ಸ್ ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಗುತ್ತದೆ. -5 ಏನ್ ಗೊತ್ತಾಗುತ್ತದೆ, ಮಾನಸಿಕವಾಗಿ ಶಾರೀರಿಕವಾಗಿ ನಾವು ಫುಲ್ ಡಲ್ ಆಗಿಬಿಡ್ತೇವೆ. ಸೊ ಮೆಂಟಲಿ ಫಿಸಿಕಲಿ ನಾವೇನಾಗ್ಬಿಡ್ತೇವೆ, ಫುಲ್ ಡಲ್ ಆಗಿಬಿಡ್ತೇವೆ. ಆದ್ರೆ 5 ಕೋಟಿ ಸೆಲ್ಸ್ ಸತ್ತು ಹೋದ್ರೆ 10 ಕೋಟಿ ಸೆಲ್ಸ್ ಉತ್ಪತ್ತಿ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 10 ಕೋಟಿ ಸೆಲ್ಸ್ ಉತ್ಪತ್ತಿ ಆಗಬೇಕು. ಆವಾಗ ನಾವು ಸ್ಟ್ರಾಂಗ್ ಆಗಿರ್ತೇವೆ, ರಾಂಗ್ ಆಗಿರುವುದಿಲ್ಲ. ಇಲ್ಲ ಅಂದ್ರೆ ಬಾಡಿ ಫುಲ್ ಶರೀರ ವೀಕ್ ಆಗಿಬಿಡುತ್ತದೆ. ಮೆಂಟಲಿ ಫಿಸಿಕಲಿ ಮಾನಸಿಕವಾಗಿ ಶಾರೀರಿಕವಾಗಿ ಫುಲ್ ಡಲ್ ಆಗಿಬಿಡುತ್ತೆ. ನಮ್ಮ ದೇವರು ನಮಗೆ ಜೀವವನ್ನು ಕೊಡುತ್ತಾರೆ. ನಮ್ಮ ದೇವರು ನಮ್ಮನ್ನು ಉಚ್ಚರಿಸುತ್ತಾರೆ. ಅದಕ್ಕೆ ದೇವರು ನಮಗೆ ಪರಿಶುದ್ಧ ಆತ್ಮವನ್ನು ಕೊಟ್ಟಿದ್ದಾರೆ. ಜೀವ ಹೋಗುವುದಕ್ಕಲ್ಲ, ಜೀವ ಬರಲಿಕ್ಕೆ ದೇವರು ಪರಿಶುದ್ಧ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಬರುವಾಗ ಅವರೇನು ಮಾಡ್ತಾರೆ, ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮದಲ್ಲಿ ನಮ್ಮನ್ನು ಉಚ್ಚರಿಸುತ್ತಾರೆ. ನಮ್ಮ ಆತ್ಮದಲ್ಲಿ ನಮ್ಮನ್ನು ಉಚ್ಚರಿಸುತ್ತಾರೆ. ಸೊ ಆ ರೀತಿಯಾದ ಉಚ್ಚರಿಸುವ ಅಂಶ ಇಲ್ಲದೆ ನಾವು ಈ ದಿನಗಳಲ್ಲಿ ದೇವರಿಗಾಗಿ ಜೀವಿಸುವುದು ತುಂಬಾನೇ ಕಷ್ಟ. ದೇವರಿಗಾಗಿ ಜೀವಿಸುವುದಕ್ಕೆ ಆಗುವುದೇ ಹೊಟ್ಟೆಪಾಡಿಗಾಗಿ ಸೇವೆಯನ್ನು ಮಾಡುವುದು, ಇಲ್ಲಾಂದ್ರೆ ಹಣಕ್ಕಾಗಿ ಸೇವೆಯನ್ನು ಮಾಡುವುದು, ಇದು ನಿಜವಾದ ಸೇವೆ ಇಲ್ಲ. ದೇವರನ್ನು ಸೇವಿಸಿದ್ರೆ, ದೇವರಿಗಾಗಿ ಜೀವಿಸಿದ್ರೆ ನಿಜವಾದ ದೇವರು ನಮಗೆ ಆಶೀರ್ವದಿಸೇ ಆಶೀರ್ವದಿಸಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಅಂತ್ಯ ಕಾಲದಲ್ಲಿ, ಉಜ್ಜೀವನ ಕಾಲದಲ್ಲಿ, ಉಜ್ಜೀವನ ಅನ್ನೋದು ದೇವ ದರ್ಶನ, ದೇವರ ಸೇವೆ. ಇದು ಗುಡಿಸಲೇ ಆದ್ರೂ ಸರಿ, ಇಲ್ಲಾಂದ್ರೆ ಕೂಡಾರದಲ್ಲಿ ಇದ್ರೂ ಸರಿ, ಸಮಸ್ಯೆ ಇಲ್ಲ. ಆದ್ರೆ ದೇವರ ಉಜ್ಜೀವಿಸುವ ಫಲ ನಮ್ಮೊಳಗೆ ಇರಬೇಕು. ದಿನಗಳಿಗೆ ದೇವರೇ ನನ್ನನ್ನು ಉಜ್ಜೀವಿಸು, ದೇವರೇ ನನ್ನನ್ನು ಉಜ್ಜೀವಿಸು. ನನ್ನ ಆತ್ಮವು ಧೂಳಿನಲ್ಲಿ ಸೇರಿಕೊಳ್ಳಲು, ನನ್ನ ಆತ್ಮವು ಮಣ್ಣಲ್ಲಿ ಸೇರಿಕೊಳ್ಳಲು ನೆಲೆಸುತ್ತಾ ಇದೆ. ದೇವರೇ ನನ್ನನ್ನು ಉಜ್ಜೀವಿಸು, ದೇವರೇ ನನ್ನನ್ನು ಉಜ್ಜೀವಿಸು ಎಂಬುದಾಗಿ ನಾವು ಈ ರೀತಿಯಾದ ಪ್ರಾರ್ಥನೆಯನ್ನು ಹೀಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಒಂದೊಂದು ಕಾರ್ಯದಲ್ಲಿ ನಮ್ಮನ್ನು ಉಜ್ಜೀವಿಸುತ್ತಾರೆ. ನಮ್ಮ ಜೀವಿತದಲ್ಲಿ ಬರುವಂತಹ ಆಲೋಚನೆಗಳು, ದೇವರೇ ಈ ಆಲೋಚನೆಯಿಂದ ನನ್ನನ್ನು ಬಿಡಿಸು. ಹಲ್ಲೆಲೂಯಾ. ಈ ಆಲೋಚನೆಯಿಂದ ನನ್ನನ್ನು ಬಿಡಿಸು ಎಂಬುದಾಗಿ ನಾವು ದೇವರ ಹತ್ರ ಪ್ರಾರ್ಥಿಸುವವರಾಗಿರಬೇಕು. ನಾನು ಇಷ್ಟಪಡುವ ಒಳ್ಳೆಯದನ್ನು ಮಾಡದೆ ಇಷ್ಟಪಡದೇ ಇರುವ ಕೆಟ್ಟದನ್ನು ಮಾಡುತ್ತಾ ಇದ್ದೇನೆ, ಇದರಿಂದ ನನ್ನನ್ನು ಬಿಡಿಸು ಎಂಬುದಾಗಿ ನಾವು ಹೇಳುವಾಗ ಪರಿಶುದ್ಧ ಆತ್ಮನು ಇಳಿದು ನಮ್ಮನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ಬಿಡಿಸುತ್ತಾರೆ.
ಪರಿಶುದ್ಧಾತ್ಮನು. ಆದರೆ ದೇವರೇ ನನ್ನನ್ನು ಬಿಡಿಸುವ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ನಮಗೆ ಫಲನೇ ಇರುವುದು. ಯಾಕೆ ಗೊತ್ತಾ? ಸೈತಾನ ಎಳೆಯುವುದೇ ಅಧಿಕವಾಗಿರುವುದು. ಆ ಒಂದು ಆಶಯ ನಮಗೆ ಅಧಿಕವಾಗಿ ಬರುತ್ತದೆ. ಯಾಕಂದ್ರೆ ಒಳ್ಳೆಯದಕ್ಕೆ ಜಾಗ ಕೊಡುವುದಕ್ಕಿಂತ ಕೆಟ್ಟದಕ್ಕೆ ಜಾಗ ಕೊಡುವ ಸ್ವಭಾವ ನಮ್ಮದು. ಇದು ಯಾರು ನಿರಾಕರಿಸಲೇಬಾರದು. ಸೊ ದೇವರು ಇಲ್ಲಿ ಏನ್ ಮಾಡ್ತಾರೆ? ಆತ್ಮನಾದವರು ಇಳಿಯುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ನಮಗೆ ಇಳಿದು ಎಲ್ಲ ಕಟ್ಟುಗಳಿಂದ ನಮ್ಮನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ! ಎಲ್ಲ ಕಟ್ಟುಗಳಿಂದ ನಮ್ಮನ್ನು ಬಿಡಿಸುತ್ತಾರೆ ಆತ್ಮನಾದವರು. ಯಾರೋ ಒಂದು ಮಾತು ಹೇಳಿದ್ರೆ ಅದಕ್ಕೆ ಪ್ರತಿ ಉತ್ತರವಾಗಿ 4 ಮಾತಾಡಬೇಕೆಂಬುದಾಗಿ ನಮಗೆ ಅನ್ನಿಸುತ್ತದೆ. ಪರಿಶುದ್ಧಾತ್ಮನು ನಮ್ಮನ್ನು ಉಚ್ಚರಿಸಿ, ನೀನು ಮಾತಾಡಬೇಡ, ನಾನು ಮಾತಾಡ್ತೀನಿ ಎಂಬುದಾಗಿ ಹೇಳಿದ. ಸರಿ ದೇವರೇ, ನೀವು ನೋಡ್ಕೊಳ್ತೀರ. ತಿರುಗ ಕೋಪ ಬರುತ್ತೆ ನಮ್ಗೆ, ಹಾಗೆ ಹುಕ್ಕಿ ಬರುತ್ತದೆ. ಒಂದು 4 ಮಾತಾಡಿದ್ರೆ ಸಮಾಧಾನ ಎಂಬುದಾಗಿ. ಆದರೆ ಪರಿಶುದ್ಧಾತ್ಮನೇ, ನೀನು ಮಾತಾಡಬೇಡ, ನಾನು ಮಾತಾಡ್ತೇನೆ, ನೀನು ಸುಮ್ಮನಿರು ಎಂಬುದಾಗಿ ಪರಿಶುದ್ಧಾತ್ಮನು ಹೇಳಿದ. ಆಗ ಸರಿ ದೇವರೇ, ನೀವು ನೋಡ್ಕೊಳ್ತೀರಾ, ಎಲ್ಲವನ್ನೂ ನೀವು ನೋಡ್ಕೊಳ್ತೀರಾ ಅಂದ್ರೆ ನಮಗೆ ನೆಮ್ಮದಿ. ಇಲ್ಲ ಅಂದ್ರೆ ಒಂದು ಮೇಲೆ ಒಂದು ದೆವ್ವ ಹತ್ತು ಬಿಡುತ್ತಾರೆ. ಜೀವವುಳ್ಳ ದೇವರಾದ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರೇ, ನನ್ನನ್ನು ಉಜ್ಜೀವಿಸು. ದೇವರೇ, ನನ್ನನ್ನು ಉಜ್ಜೀವಿಸು. ನನ್ನ ಆತ್ಮವು ಧೂಳಿನಲ್ಲಿ ಸೇರಿಕೊಳ್ಳುತ್ತಾ ಇದೆ. ನನ್ನ ಆತ್ಮವು ಮಣ್ಣಿನಲ್ಲಿ ಸೇರಿ ಹೋಗುತ್ತಾ ಇದೆ, ಅಂಟುಕೊಳ್ಳುತ್ತಾ ಇದೆ. ಇದರಿಂದ ನನ್ನನ್ನು ಬಿಡಿಸು, ಇದರಿಂದ ನನ್ನನ್ನು ಉಜ್ಜೀವಿಸು ಎಂಬುದಾಗಿ ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡುವುದಾಗಿದೆ. ಚಾರ್ಲ್ಸ್ ಫಿನಿ ಎಂಬ ದೊಡ್ಡ ಸೇವಕರು ಅವರ ಕಾಲದಲ್ಲಿ 18ನೇ ಶತಮಾನದಲ್ಲಿ ಒಂದು ಒಳ್ಳೆಯ ಉಜ್ಜೀವನ ಉಂಟಾಯಿತು. ಅವರ ಕಾಲದಲ್ಲಿ ಒಳ್ಳೆಯ ಉಜ್ಜೀವನ ಉಂಟಾಯಿತು. ಆವಾಗ ಚಾರ್ಲ್ಸ್ ಫಿನಿ ಅವರು ಏನ್ ಮಾಡಿದ್ರು, ಒಂದು ಫ್ಯಾಕ್ಟರಿಗೆ ಹೋಗಿದ್ರು. ಆ ಫ್ಯಾಕ್ಟರಿ ಇನ್ವೈಟ್ ಮಾಡಿದ್ರು. ಸೊ ಆ ಫ್ಯಾಕ್ಟರಿಗೆ ಹೋಗುದು. ಸೊ ಆ ಫ್ಯಾಕ್ಟರಿನಲ್ಲಿ ಈ ಫ್ರಂಟ್ ಅಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರಲ್ವಾ, ಸೊ ಅವ್ರ ಹತ್ರ ಹೋಗಿ ಚಾರ್ಲ್ಸ್ ಫಿನಿ ಈ ರೀತಿ ಹೇಳಿದ್ರು, I've come to see this man and I'm a preacher ಅಂತ ಹೇಳಿದ್ರು. ಸೊ ಪ್ರೀಚರ್ ಅಂತಿದೆ. ರಿಸೆಪ್ಷನಿಸ್ಟ್ ಏನ್ ಮಾಡಿದ್ರು, ಓ ಯು ಆರ್ ಅ ಪ್ರೀಚರ್ ಎಂಬುದಾಗಿ ಚಾರ್ಲ್ಸ್ ಫಿನಿ ಅವರನ್ನು ಕೇಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ರಿಸೆಪ್ಷನಿಸ್ಟ್. ಸೊ ಕೆಲವರಿಗೆ ಭಕ್ತಿ ಅಂದ್ರೆ ತುಂಬಾನೇ ಗೇಲಿ ಪರ್ಯಾಸವಾಗಿ. ಭಕ್ತಿ ಅಂದ್ರೆ, ಓ ನೀವು ಸೇವೆ ಮಾಡ್ತಾ ಇದ್ದೀರಾ, ನೀವು ಯಾವಾಗಲೂ ಪ್ರಾರ್ಥನೆ ಮಾಡುವವರ, ನೀವು ಯೇಸು ಸ್ವಾಮಿ ಭಕ್ತರ ಎಂಬುದಾಗಿ ಈ ರೀತಿ ಹೇಳುವುದನ್ನೆಲ್ಲ ನಾನು ಕೇಳಿದ್ದೀನಿ. ತುಂಬಾ ಗೇಲಿ ಪರ್ಯಾಸವಾಗಿರುತ್ತೆ ಭಕ್ತಿ ಅಂತ. ಈ ಚಾರ್ಲ್ಸ್ ಫಿನಿ ಏನ್ ಮಾಡಿದ್ರು, ಕೋಪದಿಂದ ರಿಸೆಪ್ಷನಿಸ್ಟ್ ಅನ್ನು ನೋಡಿದ್ರು. ಉಜ್ಜೀವಿಸುವ ಬಲ, ಅಯ್ಯೋ ಅಂತ ಕೃಚ್ಯಕ್ಕೆ ಪ್ರಾರಂಭ ಮಾಡಿದ್ರು. ಅದು ಉಜ್ಜೀವಿಸುವ ಫಲ. ತಕ್ಷಣ ರಿಸೆಪ್ಷನಿಸ್ಟ್, ದೇವರೇ, ಅಯ್ಯೋ ಅಯ್ಯ, ನಾನು ಪಾಪಿ, ನಾನು ದೇವರೇ ನನ್ನನ್ನು ಕ್ಷಮಿಸು, ಪಾಪಿಯಾದ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೃಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗುವುದೇ ಪುನರುಜ್ಜೀವನ. ಸೊ ತಕ್ಷಣ ಯಾರ ಹತ್ರ ಹೋಗಿ ಕ್ಷಮಾಪಣೆ ಕೇಳಬೇಕು, ಆಫೀಸಲ್ಲಿ ಹೋಗಿ ಆ ರಿಸೆಪ್ಷನಿಸ್ಟ್ ಕೇಳಿದ್ದಾರೆ. ಅಲ್ಲಿ ಇರುವ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಖರ್ಚಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ತಕ್ಷಣ ಇಮಿಡಿಯೇಟ್ ಆಗಿ ಆ ಕಂಪನಿಯನ್ನು ಕ್ಲೋಸ್ ಮಾಡಿ ಅಲ್ಲಿ ರಿವೈವಲ್ ಮೀಟಿಂಗ್ ನಡೆಯುತ್ತದೆ. ಹಲ್ಲೆಲೂಯಾ! ಅಲ್ಲಿ ರಿವೈವಲ್ ಮೀಟಿಂಗ್ ನಡೀತಾರೆ. ಸೊ ನನ್ನ ಆತ್ಮವು ಧೂಳಿನಲ್ಲಿ ಸೇರಿ ಹೋಗುತ್ತಾ ಇದೆ. ದೇವರೇ, ನನ್ನನ್ನು ಉಜ್ಜೀವಿಸು. ದೇವರೇ, ನನ್ನನ್ನು ಉಜ್ಜೀವಿಸು. ನನ್ನ ಪ್ರಾಣವು, ನನ್ನ ಆತ್ಮವು ಮಣ್ಣಿನಲ್ಲಿ ಸೇರಿ ಹೋಗಬಾರದಪ್ಪ, ನನ್ನನ್ನು ಉಜ್ಜೀವಿಸು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದರೆ ದೇವರು ನಿಶ್ಚಯವಾಗಲು ನಮ್ಮನ್ನು ಉಜ್ಜೀವಿಸುವವರಾಗಿದ್ದಾರೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಈ ಸಾಲ್ವೇಷನ್ ಆರ್ಮಿ ಈ ಸೇವೆಯ ಪ್ರಾರಂಭದಲ್ಲಿ ಪ್ರಾರಂಭಿಸಿದ ವಿಲಿಯಂ ಬೂತ್ ಅವರು ಒಂದು ಮಾತನ್ನು ಹೇಳಿದರು. ಇವತ್ತು ಕೂಡ ಅದನ್ನ ಬರೀಲಿಕ್ಕೆ ಆಗುವುದೇ ಇಲ್ಲ. ಅವ್ರು ಏನಂತ ಗೊತ್ತಾ ಹೇಳಿದ್ರು, many people they wanted to sleep under the belfry, but I wanted to fetch a tent near the gates of hell to win souls ಅಂತ ಹೇಳಿದ್ರು. ಎಂತ ಒಂದು ವೈರಾಗ್ಯ ನೋಡಿ ವಿಲಿಯಂ ಬೂತ್, ಎಂತ ಒಂದು ವೈರಾಗ್ಯ. ಆದ್ರೆ ಅನೇಕ ಜನರು
ಕೆಳಗೆ ನಿದ್ರೆ ಮಾಡಲಿಕ್ಕೆ ಆಶೆ ಪಡುತ್ತಾರೆ. ಆದ್ರೆ ನಾನು ನರಕದ ಬಾಗಿಲಲ್ಲಿ ಗೂಡಾರವನ್ನು ಹಾಕಿ ಅಳಿದು ಹೋಗುವ ಆತ್ಮಗಳನ್ನು ಸಹಾಯ ಮಾಡಲಿಕ್ಕೆ ನಾನು ಇಷ್ಟಪಡುತ್ತೇನೆ ಎಂಬುದಾಗಿ ವಿಲಿಯಂ ಬೂತ್ ಅವರು ಹೇಳಿದರು. ಎಂತ ಒಂದು ವೈರಾಗ್ಯ! ಆ ಆತ್ಮ ಉಜ್ಜೀವಿಸಲ್ಪಟ್ಟ ಒಂದು ಆತ್ಮ, ನಿಜವಾದ ಆತ್ಮ, ಉಜ್ಜೀವಿಸಲ್ಪಟ್ಟ ಒಂದು ಆತ್ಮ. ಗಮನಿಸ್ರಿ, ಕಬ್ಬಿಣ ಒಂದು ತುಕ್ಕಿಡಿ ಅಥವಾ ಮಣ್ಣು ಏನು ಕೆಲಸ ಮಾಡುತ್ತದೆ? ಸೊ ಕಬ್ಬಿಣ ಒಂದು ಮಣ್ಣು ಒಂದು ಕಬ್ಬಿಣವನ್ನು ತಿನ್ನುತ್ತದೆ, ಮನುಷ್ಯರನ್ನು ಕೂಡ ತಿನ್ನುತ್ತದೆ ಮಣ್ಣು, ಅಲ್ವಾ? ಮನುಷ್ಯರನ್ನು ಕೂಡ ತಿನ್ನುತ್ತದೆ. ಸೊ ಮಣ್ಣು ಮಾಡುವಂತ ಕೆಲಸ. ಆದ್ರೆ ಕರ್ತನಾದ ದೇವರು ನಮ್ಮನ್ನು ಬಿಡಿಸುವಾಗ ನಮ್ಮನ್ನು ನಿತ್ಯಕ್ಕೆ ಬಾಧಿತರಾಗಿ ನಮ್ಮನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಸೊ ಮಣ್ಣಲ್ಲಿ ನಮ್ಮ ಆತ್ಮ ಸೇರಿಕೊಳ್ಳಬಾರದು. ಮಣ್ಣಲ್ಲಿ ಒಂದು ವೇಳೆ ನಮ್ಮ ಆತ್ಮ ಮಣ್ಣಲ್ಲಿ ಅಂಟುಕೊಂಡಿದ್ರೆ ಅದು ನಮ್ಮನ್ನು ತಿಂದು ನಮ್ಮನ್ನು ಫಿನಿಶ್ ಮಾಡಿಬಿಡುತ್ತದೆ. ಆದರೆ ನಮ್ಮ ದೇವರಾದ ಕರ್ತನು ನಮ್ಮನ್ನು ಬಿಡಿಸುವಾಗ ನಮ್ಮನ್ನು ನಿತ್ಯಕ್ಕೆ ಅವರು ಬಾಧಿತರಾಗಿ ನಮ್ಮನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಈ ಕೇಳುವ ಈ ವಾಕ್ಯದ ಮುಖಾಂತರವಾಗಿ ದೇವರು ಎಲ್ಲರನ್ನು ಆಶೀರ್ವದಿಸಿ ಅವರು ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ಪ್ರೀತಿಗಳ ತಂದೆಯಾದ ದೇವರೇ, ನಿನ್ನ ಉನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ನೀನು ನಮ್ಮ ಸಂಗಡ ಮಾತಾಡುವುದಾಗಿ ಸ್ತೋತ್ರ. ನಿಜವಾಗಿಯೂ ನಿನ್ನ ಸತ್ಯದ ಮುಖಾಂತರವಾಗಿ ನಮ್ಮನ್ನು ನೀನು ಉಜ್ಜೀವಿಸಲಿಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನಮ್ಮ ಆತ್ಮವು ಎಷ್ಟೋ ಸಲಿ, ಅನೇಕ ಸಲಿ ಮಣ್ಣಿನ ಕುರಿತು ನೆನೆಸಿ ಮಣ್ಣಿಗೆ ಸಂಬಂಧಪಟ್ಟವಾಗಿರುವ ವಿಷಯವನ್ನು ನೆನೆಸುತ್ತಾ ಇದ್ದಾರಪ್ಪ. ಆದ್ರೆ ಈ ದಿನದಲ್ಲಿ ನಿನ್ನ ಜೀವವುಳ್ಳ ಫಲದಿಂದ, ನಿನ್ನ ಜೀವವುಳ್ಳ ಆತ್ಮದಿಂದ ಈ ಸಮಯದಲ್ಲಿ ನಿನ್ನ ಉಜ್ಜೀವಿಸುವ ಫಲವನ್ನು ಮುಸುಕಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಯೇಸುವಿನ ನಾಮದಲ್ಲಿ ನಿನ್ನ ಉಜ್ಜೀವಿಸುವ ಫಲವನ್ನು ಮುಸುಡಬೇಕು, ಪ್ರತಿಯೊಬ್ಬರನ್ನು ತುಂಬಿಸಲ್ಪಡಬೇಕು. ಈ ದಿನಗಳಲ್ಲಿ ಈ ಸಂದೇಶವನ್ನು ಕೇಳುವವರು, ಇದನ್ನು ನೋಡುವವರು ನಿನ್ನ ಉಜ್ಜೀವಿಸುವ ಫಲ ಮುಸುಡಿ ಒಬ್ಬೊಬ್ಬರನ್ನು ನೀನು ಈ ದಿನಗಳಲ್ಲಿ ನೀನು ಫಲವಾಗಿ ಉಪಯೋಗಿಸುವಂತೆ ನಾವು ಹೇಳ್ತಾ ಇದ್ದೇವೆ. ತಂದೆ, ಇದು ಮುಖಾಂತರವಾಗಿ ನಿನ್ನ ನಾಮ ಮಹಿಮೆ ಉಂಟಾಗಲಿ. ರಾಜ, ಅವರಿಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಕೊಟ್ಟು ಪೂರೈಸಿ ಸುಖವಾದ ಆರೋಗ್ಯವನ್ನು ಕೊಟ್ಟು ಯಾವುದೇ ಕಾಲದಲ್ಲಿ ಒಬ್ಬೊಬ್ಬರನ್ನು ಫಲವಾಗಿ ನೀನು ಉಪಯೋಗಿಸುವಂತೆ ನಾವು ಹೇಳ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಾಗಿ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಆಮೆನ್.